ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ, ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ಮಂಗಳವಾರ 25 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆರೆಮೀಯನ ಪ್ರವಾದನ ಗ್ರಂಥ 37ನೇ ಅಧ್ಯಾಯದ 10ನೇ ವಚನ. ನಿಮ್ಮನ್ನು ಪ್ರತಿಭಟಿಸುವ ಕಸ್ದೀಯರಲ್ಲಿ ಗಾಯಪಟ್ಟವರು ಮಾತ್ರ ಉಳಿಯುವಂತೆ ನೀವು ಆ ಸೈನ್ಯವನ್ನೆಲ್ಲ ಒಂದು ವೇಳೆ ಹೊಡೆದಿದ್ದರೂ ಆ ಗಾಯಪಟ್ಟವರೇ ತಮ್ಮ ತಮ್ಮ ಗುಡಾರಗಳಿಂದ ಎದ್ದು ಬಂದು ಈ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟು ಬಿಡುತ್ತಾರೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಮಾತು ಖಂಡಿತವಾಗಿಯೂ ನೆರವೇರುವಂಥದ್ದೇ ಎಂಬುವಂಥದ್ದು ನಂಬುವಂಥದ್ದು ಒಳ್ಳೆಯದು. ಯಾಕಂದರೆ ಪರಿಸ್ಥಿತಿ ನಮ್ಮ ಕಡೆಯಲ್ಲಿದ್ದರೂ ನಾವು ಬಲಿಷ್ಠರಾಗಿ, ನಮ್ಮ ವಿರೋಧಿಗಳು ಬಲಹೀನವಾಗಿದ್ದರೂ ದೇವರ ಮಾತೇ ನೆರವೇರುವುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಮಾತು ಖಂಡಿತವಾಗಿ ನೆರವೇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅರಸನಾದಂಥ ಚಿದ್ಕೀಯನು ಯೆರೆಮೀಯನ ಬಳಿಗೆ ತನ್ನ ಜನರನ್ನು ಕಳುಹಿಸಿ ದೇವರು ಏನನ್ನುತ್ತಾನೆಂಬುದಾಗಿ ಕೇಳುವಂಥ ಸಂದರ್ಭದಲ್ಲಿ ದೇವರು ಖಂಡಿತವಾಗಿ ಅವರು ಸೋಲುತ್ತಾರೆ ಎಂಬುದಾಗಿ ಹೇಳುತ್ತಾ ಐಗುಪ್ತ ದೇಶದ ಸಹಾಯ ಹಿಂತಿರುಗುವುದು ಮತ್ತೆ ಇನ್ನೂ ಮುಂದೆ ದೇವರ ಮಾತು ಈ ವಾಕ್ಯದಲ್ಲಿ ಹೇಳುವಂಥದ್ದೇನೆಂದರೆ, ಆ ಚಿದ್ಕೀಯನ ಅರಸನಿಗೆ ವಿರುದ್ಧವಾಗಿ ಬಂದಿದ್ದಂಥ ಕಸ್ದೀಯರಲ್ಲಿ ಎಲ್ಲರೂ ಗಾಯಪಟ್ಟರು. ಅಂದರೆ ಚಿದ್ಕೀಯನ ಜನರು ತನ್ನ ಸೈನ್ಯ ವಿರೋಧಿಗಳನ್ನು ಎಲ್ಲರನ್ನೂ ಒಡೆದಿದ್ದರೂ ಗಾಯಪಟ್ಟಂಥವರು ಗುಡಾರಗಳಲ್ಲಿಂದಲೇ ಬಂದು ಈ ಪಟ್ಟಣವನ್ನು ಸುಟ್ಟು ಬಿಡುತ್ತಾರೆಂಬುದಾಗಿ ದೇವರ ಮಾತು ಹೇಳುವಂಥದ್ದಾಗಿದೆ. ಅಂದರೆ ನೀವು ಬಲಿಷ್ಠವಾದಂಥ ಸ್ಥಿತಿಯಲ್ಲಿದ್ದರೂ, ನಿಮ್ಮ ವಿರೋಧಿಗಳು ಬಹಳಷ್ಟು ಬಲಹೀನತೆಯಲ್ಲಿ ಇದ್ದಾಗಲೂ ಕೂಡ ದೇವರು ಹೇಳಿದಂತೆಯೇ ಮಾತು ಆಗುವುದು. ನಾವು ಬಲದಲ್ಲಿದ್ದೇವೆ, ಬಲಿಷ್ಠರಾಗಿದ್ದೇವೆ, ಗೆಲ್ಲುವಂಥವರಾಗಿದ್ದೇವೆ, ಎಲ್ಲ ಪರಿಸ್ಥಿತಿಯು ನಮಗೆ ಬೇಕಾದದ್ದಾಗಿಯೇ ಬೇಕಾದ ರೀತಿಯಲ್ಲಿ ಇದೆ ಎಂಬುದಾಗಿ ತಿಳ್ಕೊಂಡಾಗ್ಯೂ ಕೂಡ ಖಂಡಿತವಾಗಿಯೂ ದೇವರ ಮಾತು ನಾವು ಸೋಲುತ್ತೇವೆ ಎಂಬುವಂಥದ್ದೇ ನೆರವೇರುವಂಥದ್ದಾಗಿದೆ. ದೇವರ ಮಾತನ್ನು ನಂಬೋಣ. ಮತ್ತು ಇಂಥ ಪರಿಸ್ಥಿತಿಯಲ್ಲೇ ದೇವರು ನಮ್ಮನ್ನು ಬಿಡದೆ, ದೇವರು ನಮಗೆ ಹಿತವನ್ನು ಬಯಸಿ ಒಳ್ಳೆಯದನ್ನು ಮಾಡುತ್ತಾನೆ. ಆದರೆ ದೇವರು ಹೇಳುವಂಥ ಮಾತೆ ನೆರವೇರುವಂಥದ್ದಾಗಿದೆ. ನಂಬೋಣ, ದೇವರನ್ನು ಆತುಕೊಳ್ಳೋಣ. ಕರ್ತನೆ ದಯಾಮಯ ಸ್ವಾಮಿ, ಕೊಟ್ಟಂತ ಈ ಸಮಯಕ್ಕೆ ಸ್ತೋತ್ರ. ನಿನ್ನನ್ನು ಆತುಕೊಂಡು ಬಾಳಲಿಕ್ಕೆ ಬೇಕಾದಂಥ ಬಲವನ್ನು ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.